KSRTC BMTC ನೌಕರರ ಸಂಘದ ಅಧ್ಯಕ್ಷರು ಹಾಗೂ ಅವರ ಪದಾಧಿಕಾರಿಗಳಿಗೂ ವಿಶೇಷವಾಗಿ ಎಷ್ಟೋ ದೂರದಿಂದ ಬಂದಿದ್ದೀರಾ, ಅಪಾರ ಸಂಖ್ಯೆಯಲ್ಲಿ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಂದು ಸಾರಿ ವಿಶೇಷ ಆಹ್ವಾನವನ್ನು ನೀಡುತ್ತಾ ಮತ್ತೆ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ಆಹ್ವಾನ, ಯಾಕಂದರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹೋಗಿ ದೊಡ್ಡದಾಗಿ ವೆಲ್ಕಮ್ ಮಾಡೋರು ಇನ್ನೊಂದು ಮಾಡೋರು ಇರ್ತಾರಲ್ಲ, ಅದಕ್ಕಿಂತ ಹೆಚ್ಚಿಂದು ನಾವು ಮಾಡ್ತಾ ಇರೋದು. ತಾವೆಲ್ಲ ಸಹಕಾರ ಕೊಡ್ತಾ ಇರುವ ಈ ಸಂದರ್ಭದಲ್ಲಿ ಆ ಮಾತು ಬಂದೇ ಬರುತ್ತೆ ಸ್ನೇಹಿತರೆ. ವಿಶೇಷವಾಗಿ ನನಗೆ ಒಂದು 31 ಜನ ಈಗ ಒಂದು ವಾರದಿಂದ ಪೆನ್ಷನ್ ಬಂದಿಲ್ಲ. ಯಾವಾಗಲೂ 25, 26, 27 ಈ ಥರ ಬರ್ತಾ ಇತ್ತು. ಯಾಕೆ ಬಂದಿಲ್ಲ ಅಂತಂದ್ಬಿಟ್ಟು ಅವರು ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ 1,000 ರೂಪಾಯಿ, 1,500, 1,800, 2,000 ರೂಪಾಯಿ ಬರ್ತಕ್ಕಂಥ ನಾವೆಲ್ಲ ಪೆನ್ಷನರ್ಗಳಿದ್ದೀವಿ. ಆ 1,000 ರೂಪಾಯಿಗೆ ಮಹತ್ವ, ವ್ಯಾಲ್ಯೂ ಅನ್ನೋದು ಎಷ್ಟಿದೆ ಅನ್ನೋದು ಅದು ಅರ್ಥ ಮಾಡ್ಕೊಳ್ಳೋರು ಗೊತ್ತಾಗುತ್ತೆ ಸ್ನೇಹಿತರೆ. ದೊಡ್ಡ ದೊಡ್ಡ ಸಂಪಾದನೆಗಳಿರೋರು, ಬೇರೆ ಇನ್ಕಮ್ ಇರೋರಿಗೆ ಅವ್ರಿಗೇನು ಯಾವ ಲೆಕ್ಕನೂ ಇಲ್ಲ. ಆದರೆ ನನಗೊಬ್ಬನಿಗೆ 31 ಜನ ಫೋನ್ ಮಾಡಿ ಕೇಳಿದ್ದಾರೆ. ಯಾಕೆ ಅವ್ರೇನೋ 10,000, 20,000, 30,000 ಏನೋ ಬರ್ತಾ ಇದೆಯಾ? ಕೇವಲ 1,000ರಿಂದ 3,000 ಒಳಗಡೆ ಬರ್ತಾ ಇರೋದು ನಮಗೆಲ್ಲ. ಅದು ಒಂದು ವಾರ ಆದರೂ ಬರಲಿಲ್ಲ ಅಂತಂದ್ರೆ ಎಷ್ಟು ಆತಂಕದಿಂದ ಅವರು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೇಳಿರ್ಬೋದು. ಅಂದ್ರೆ ಅವರಿಗೆ ಆ ಜೀವನ ನಡೆಸ್ತಕ್ಕಂಥ ಪದ್ಧತಿ ಏನಿದೆ, ಎಷ್ಟು ಅವಸ್ಥೆ ದುರವಸ್ಥೆ ಅಂತ ಅನ್ನೋದು ಅದನ್ನು ಎದ್ದು ಕಾಣ್ತದೆ ಇದರಲ್ಲಿ ಸ್ನೇಹಿತರೆ. ಇದು ನಮಗೆ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ 1,000ರಿಂದ 3,000 ಒಳಗಡೆ ನಾವೇನು ಪೆನ್ಷನ್ ತಗೊಂತ ಇದ್ದೀವಿ, ಅದರ ಪರಿಸ್ಥಿತಿ ಏನನ್ನೋದು ನಮಗೆ ಆ ಅನುಭವ ಇದೆ. ಆದರೆ ಮೇಲಿನವ್ರಿಗೆ ಆ ಅನುಭವ ಇಲ್ಲವೇ? ಅವ್ರು ಕಣ್ಣು ತೆಗಿತಾ ಇಲ್ಲ. ಅವರು ಈ EPF-ನವರಾಗಲಿ, ನಮ್ಮ ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆ ಆಗಲಿ ದೊಡ್ಡ ದೊಡ್ಡ ಒಂದು ಪ್ಲಾನ್ಗಳನ್ನು ಹಾಕ್ಕಂತ ಇದ್ದಾರೆ. ಏನು ಆ ಪ್ಲಾನ್ಗಳು? ಇತ್ತೀಚೆಗೆಲ್ಲ ನೋಡಿದಾರೆ, ಒಂದು 5-6 ತಿಂಗಳಿಂದ ಆ ಪ್ಲಾನು ಏನು, PF ಯಾವಾಗಂದ್ರೆ ಅವಾಗ ನೀವು ಚೆಕ್ ಮಾಡ್ಕೋಬಹುದು, ಯಾವಾಗಂದ್ರೆ ಅವಾಗ ವಿತ್ಡ್ರಾ ಮಾಡ್ಕೋಬಹುದು. ಏನು ಇವ್ರು ಗಂಟೆನ ಇಟ್ಟಿದಾರ ಅಲ್ಲಿ? ಏನಕ್ಕೆ ಸ್ವಾಮಿ ಅದು ಬೇಕಿತ್ತು? ನಮ್ಗೆ ಯಾರ್ಯಾರು ಬೇಕಿತ್ತು? ಅದು ನಮ್ಮ ಏನು ಅಮೌಂಟ್ ಕಟ್ ಆಗ್ತಾ ಇದೆ, ನಮ್ಮ ಕಾಂಟ್ರಿಬ್ಯೂಷನ್ ಪ್ರತಿಯೊಬ್ಬರದು 1 ರೂಪಾಯಿ ಕೂಡ ಅದು ಮಿಸ್ ಇದ್ದಾರೆ, ಅಲ್ಲಿದೆ. ಯಾರಿಗಾದ್ರೂ ಲಾಭ ಇದೆಯಾ ಅದರಲ್ಲಿ? ಇಂಥ ತರ್ತಾ ಇದ್ದಾರೆ ಅವರು. ಏನೋ ಒಂದು ನಾವು ಮಾಡ್ತಾ ಇದ್ದೀವಿ ಅಂತ ಬಾಯಿ ಮುಚ್ಚಿಸಕ್ಕೆ. ಆಮೇಲೆ ಈಗ ATM ಕಾರ್ಡ್ ಅಂತೆ, ಆ PF ದುಡ್ಡು ತಗೊಳಕ್ಕೆ ATM ಕಾರ್ಡ್ ಕೂಡ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಈಗ ಈ ತರ ವಯಸ್ಸಾದ್ಮೇಲೆ, ರಿಟೈರ್ಡ್ ಆದ್ಮೇಲೆ ಬಂದು ಅಲ್ಲಿ ಇಲ್ಲಿ ಸಂಘಟನೆ ಮುಖಾಂತರ ಹೋರಾಟ ಮಾಡೋದು ತಪ್ಪಲಿ. ಇರುವ 4 ಕಾಸು ಅಲ್ಲಿರೋದು ATM ಕಾರ್ಡ್ ಕೊಟ್ಟಿದ್ದಾರೆ ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡಿ ಯಾವ ಪರಿಸ್ಥಿತಿಗೆ ಹೋಗುತ್ತೆ. ಯಾವಾಗಂದ್ರೆ ಅವಾಗ ಮನ ಬಂದಂಗೆಲ್ಲ ಅಲ್ಲಿ ದುಡ್ಡಿದೆ ಅಂತಂದ್ರೆ ಬೇರೆ ನೋಡ್ತಾರ, ತಗೊಂತ ಇರ್ತಾರೆ. ಕಡೆಗೆ 3 ನಾಮ ಅಷ್ಟೇ ತಾನೇ ಇವ್ರು ಮಾಡೋದು. ಇಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ನಮ್ಮ ಕಾರ್ಮಿಕ ಮಂತ್ರಿಗಳು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಅದು ಯಾರು ಅವರಿಗೆ ಒಂದು ಐಡಿಯಾ ಕೊಡ್ತಾ ಇದ್ದಾರೆ ಅಂತ ಅನ್ನೋದು ಇವು ಬೇಕೇ ಇಲ್ಲ. ಅದು ಯಾವ EPS 95 ನೌಕರರಾಗ್ಲಿ, ಪೆನ್ಷನರ್ಸ್ ಆಗ್ಲಿ, ರನ್ನಿಂಗ್ ಅಲ್ಲಿ ಇರ್ತಕ್ಕಂಥ ಉದ್ಯೋಗಸ್ಥರಾಗ್ಲಿ ಯಾರು ಕೇಳ್ತಾ ಇಲ್ಲ. ಯಾರು ಕೇಳ್ತಾ ಇಲ್ಲ ನಮ್ಗೆ ATM ಕಾರ್ಡ್ ಕೊಡಿ, ನಾವು PF ತಗೊಳಕ್ ಯಾವಂದ್ರ ತಗೋಬಹುದು, ಬ್ಯಾಂಕಲ್ಲಿ ದುಡ್ಡು ತಗೊಂತೀವಲ್ಲ ಆ ತರ ಇಲ್ಲ. ಅವ್ರೇನೋ ಕೊಡ್ತಾ ಇದಾರೆ ಅದರಲ್ಲಿ? ಇಲ್ಲ. ಮತ್ತೆ 25,000ವರೆಗೂ ಏರಿಸ್ತೀವಿ ಅಂತಂದ್ಬಿಟ್ಟು, ಈಗ 15,000 ಇದೆ ಸೀಲಿಂಗು, ಒಂದು ವರ್ಷಕ್ಕೆ. ಈಗ ಉದ್ಯೋಗ ಕೆಲಸ ಮಾಡ್ತಾ ಇರೋರಿಗೆ ಅದು 25,000ಕ್ಕೆ ಏರಿಸ್ತೀವಿ. ಬೇಕಿತ್ತದು? ಯಾಕೆ? ಇವ್ರ ಹತ್ರ ದುಡ್ಡಿಲ್ಲ. ದುಡ್ಡು ಬೇಕು. ಅಲ್ಲಿ ಸರ್ಕಾರಕ್ಕೆ ದುಡ್ಡು ಬೇಕು. ನಮ್ಮ ದುಡ್ಡಲ್ಲಿ ಕಟ್ ಮಾಡ್ಕೊಂಡಿರ್ತಕ್ಕ ದುಡ್ಡಲ್ಲಿ ಅವರೇ ಕೊಡೋದು. ಅದೇ ತರ ಕೊಡ್ತಾ ಬಂದಿದ್ದಾರೆ ಅಂತಂದ್ರೆ ನಾವು ಪ್ರತಿಯೊಂದು ತಿಂಗಳು ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಈ ತರ ಪ್ರತಿಭಟನೆ ನಡೆಯೋದು ತಪ್ಪುತ್ತದಲ್ಲ? ಅವ್ರ ಕೈಯಿಂದ ಏನು ಬೀಳಲ್ವಲ್ಲ? ಕ್ರೋಢೀಕರಣ ಆಗಬೇಕು ಮತ್ತೆ ಅಲ್ಲಿ. ಆ ಉದ್ದೇಶ ಅಷ್ಟೇ ಹೊರತು ನಿಜವಾಗಲೂ ಅವ್ರಿಗೆ ಕಾರ್ಮಿಕರ, ರಿಟೈರ್ಡ್ ಆಗಿರುವ ನಮ್ಮ ಪೆನ್ಷನರ್ಸ್ ಅವರ ಏನಿದೆ, ಅವ್ರ ಬದುಕು ಯಾವ ತರ ಅವ್ರ ಜೀವನ ನಡೆಸ್ತಾ ಇದ್ದಾರೆ, ಅವರ ಯೋಗಕ್ಷೇಮ ಏನು, ಅವರ ಆರೋಗ್ಯದ ದೃಷ್ಟಿಯಿಂದ ಏನ್ ಮಾಡ್ಬೇಕು, ಇಂಥವು ಯೋಚನೆ ಮಾಡ್ತಾ ಇಲ್ಲ ಅವರು.